ಎಲ್ರಿಗೂ ನಮಸ್ಕಾರ. ಆ, ಇವತ್ತು ಅಂದರೆ 18/6/2026ನೇ ತಾರೀಕು ವಿದ್ಯಾಚೇತನದ ಅಡಿಯಲ್ಲಿ ಯಾವೆಲ್ಲ ಒಂದು ಆ್ಯಕ್ಟಿವಿಟೀಸ್ ಇದ್ದಾವೆ ಅನ್ನೋದನ್ನು ನೋಡೋಣ ಬನ್ನಿ. ನಿಮಗೆ ಮುಂದಿನ ವಿದ್ಯಾಚೇತನ ಕಾರ್ಯಕ್ರಮ ಜೂನ್ 30ಕ್ಕೆ ಕೊನೆಗೊಳ್ಳುತ್ತೆ. ಜುಲೈ 1ರಿಂದ ಪಾಠಗಳು ಶುರುವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವಿಡಿಯೋಸ್ ಬೇಕು ಅಂದರೆ, ಮಾಹಿತಿ ಬೇಕು ಅಂದರೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿದರೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ ಕೂಡ ಮಾಡಿಕೊಡ್ತೀನಿ. ಕಮೆಂಟಲ್ಲಿ ನಿಮಗೆ ಏನು ಬೇಕಾಗ್ಬೋದು ಅನ್ನೋದನ್ನು ತಿಳಿಸ್ಕೊಡಿ. ಅದನ್ನು ಪಾಠಕ್ಕೆ ಸಂಬಂಧಿಸಿದಂತೆ ಹೊರತಂತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನೇ ವಿಷಯ ಇದ್ದರೂ ಕೂಡ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಚಟುವಟಿಕೆಗಳು ಇರ್ತವೆ ಅನ್ನೋದನ್ನು. ಈ ದಿನ 17 ಅಂತ ಏನಿದೆ, ಇದೇ ನಮ್ಮ ಒಂದು 18/6/2026ಕ್ಕೆ ವಿದ್ಯಾಚೇತನ ಅಡಿಯಲ್ಲಿ ನಡೆಸಬೇಕಾದಂಥ ಚಟುವಟಿಕೆಗಳು. ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಫಸ್ಟ್ ಪೀರಿಯಡು ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ. ಸೊ ನೋಡಿ, ಇಷ್ಟು ದಿನ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಅಷ್ಟೇ ಇತ್ತು. ಸೊ ಕನ್ವರ್ಸೇಷನ್ ಕೂಡ ಇರುತ್ತೆ. ಈಗ ಗ್ರೀಟಿಂಗ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ 1 ಮೆಟೀರಿಯಲ್ಸ್ ಏನು ಬೇಕು ಅಂದರೆ ಚಾರ್ಟ್. ಯಾವ ಥರ ಇದನ್ನು ಮೆಥಡನ್ನು ಮಾಡಬೇಕು ಅಂದರೆ, ಆಸ್ಕ್ ದ ಚಿಲ್ಡ್ರನ್ ಟು ಸೆಲೆಕ್ಟ್ ಒನ್ ಆಫ್ ದ ಸಿಂಬಲ್ಸ್ ಗಿವನ್ ಇನ್ ದ ಚಾರ್ಟ್ ಆ್ಯಸ್ ದೇ ಎಂಟರ್ ದ ಕ್ಲಾಸ್ ರೂಮ್. ಸೊ ಅಕಾರ್ಡಿಂಗ್ ಟು ದ ಚೈಲ್ಡ್ ಟು ಜಸ್ ಹಾಯ್ ಹಲೋ ಅಂತ ಕೊಟ್ಟಿದ್ದಾರೆ. ಇದು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇದನ್ನೊಂದು ಮಾಡಿದ್ದೆ ಚಾರ್ಟನ್ನು. ಇದು ಟ್ರಾನ್ಸಿಷನಲ್ಲಿ ಇದೆ. ಸೊ ಅದರದ್ದು ಕೊನೆಯಲ್ಲಿ, ವಿಡಿಯೋ ಕೊನೆಯಲ್ಲಿ ಅದರದ್ದು ಒಂದು ಪೋಸ್ಟರನ್ನು ಹಾಕಿರ್ತೀನಿ ನೋಡಿ. ಸೊ ಅದು ಏನಂದರೆ, ಅಲ್ಲಿ ಮಕ್ಕಳನ್ನು ಏನು ಹಾಯ್ ಮಾಡೋದ್ರ ಮೂಲಕ, ಶೇಕ್ ಹ್ಯಾಂಡ್ ಮಾಡೋದ್ರ ಮೂಲಕ, ಫಿಸ್ಟ್ ಬಂಪ್, ಹೈ ಫೈ, ನಮಸ್ತೆ, ಅಥವಾ ಬೋ ಮಾಡೋದು, ಬಗ್ಗೆ ನಮಸ್ಕಾರ ಮಾಡೋದು, ಈ ಥರದ್ದು ಬೇರೆ ಬೇರೆ ರೀತಿಯಲ್ಲಿ ಮಗುನ ವೆಲ್ಕಮ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ವಾಟ್ ಡೇ ಈಸ್ ಟುಡೇ ಅಂತ, ಇವತ್ತಿನ ದಿನ ಯಾವುದು ಅನ್ನೋದಕ್ಕೆ ಕೇಳೋದು. ಮೇಕ್ ಅ ವೆದರ್ ಮ್ಯಾಪ್ ಇದೆ. ಸೊ ಇಲ್ಲಿ ಇನ್ನೊಂದು ರೈಮ್ ಕೂಡ ಹೇಳ್ತಾರೆ ಅಂತ ರೈಮ್ ಕೂಡ ಹೇಳಿದೆ. ಏನಂತಾರೆ, ದಿಸ್ ಈಸ್ ದ ವೇ ಐ ಕ್ಲ್ಯಾಪ್ ಮೈ ಹ್ಯಾಂಡ್ಸ್. ಸೊ ಮಕ್ಕಳು ಕ್ಲ್ಯಾಪ್ 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 ಅಂತ ಹ್ಯಾಂಡ್ಸ್. ದಿಸ್ ಈಸ್ ದ ವೇ ಐ ಟ್ಯಾಪ್ ಮೈ ಫೀಟ್ ಅಂದರೆ ಕಾಲು ಬಡಿಯೋದು. ಸೊ ಮಕ್ಕಳು ಟ್ಯಾಪ್ 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 ಅಂತಾರೆ. ದಿಸ್ ಈಸ್ ದ ವೇ ಐ ಶೇಕ್ ಮೈ ಹೆಡ್, ಕತ್ತನ್ನು ಆ ಕಡೆ ಈ ಕಡೆ ಅಲ್ಲಾಡಿಸೋದು. ಸೊ ಇದು ಮಕ್ಕಳಿಗೆ ಕ್ಲ್ಯಾಪ್ ಟ್ಯಾಪ್ ಶೇಕ್ ಅಂತಕ್ಕಂಥ. ಇದಕ್ಕೆ ನೀವು ಬೇಕಿದ್ರೆ ಮತ್ತಷ್ಟು ಸೇರಿಸ್ಕೊಳ್ಬಹುದು ಒಂದು ಲೈನ್ಸ್ಗಳನ್ನು. ಸೊ ನೆಕ್ಸ್ಟ್ ಮೈ ಟೈಮ್ ಅಂತ ಹೇಳಿ ಇಲ್ಲಿ ಕಾರ್ನರ್ಸ್, ಲರ್ನಿಂಗ್ ಕಾರ್ನರ್ಸಲ್ಲಿ ಮಕ್ಕಳಿಗೆ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೋ, ರಿಕ್ವೈರ್ಡ್ ಮಟೀರಿಯಲ್ಸ್ ಇದೆಯಾ ಇಲ್ವಾ ಅಂತ ಸ್ವಲ್ಪ ನೋಡಿಕೊಂಡು ಮಕ್ಕಳಿಗೆ ಕಾರ್ನರ್ಸ್ನ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಇನ್ನು ಪೀರಿಯಡ್ ನಂಬರ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಅಂತ ಇದೆ. ಸಿಂಪಲ್ ಕಂಪ್ಯಾರಿಸನ್ ಟಾಸ್ಕ್ ಈಸ್ ಟು ಬಿ ಡನ್ ಫಸ್ಟ್ ಯೂಸಿಂಗ್ ಸ್ಟ್ಯಾಷಸ್, ಪೆನ್ಸಿಲ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಅದರ್ ಅವೈಲೇಬಲ್ ಮಟೀರಿಯಲ್ಸ್ ಅಂತ ಇದ್ದಾರೆ. ಸೊ ಕಂಪೇರ್ ಮಾಡೋದು ಬೇಸ್ ಆನ್ ದ ಸೈಜ್ ಆ್ಯಂಡ್ ಕ್ವಾಂಟಿಟಿ ಅಂದರೆ ಎಷ್ಟಿದಾವು, 3, 4 ಕಂಪೇರ್ ಮಾಡೋದು, ಹೆಚ್ಚು ಕಡಿಮೆ ಅಂತಕ್ಕಂಥದ್ದನ್ನು. ಸೊ ಆಸ್ಕ್ ದ ಚಿಲ್ಡ್ರನ್ ಟು ಚೂಸ್ ದ ಲಾರ್ಜೆಸ್ಟ್ ಆಬ್ಜೆಕ್ಟ್ ಇನ್ ಅ ಗ್ರೂಪ್ ಎ, ದ ಟಾಲೆಸ್ಟ್ ಬಾಯ್ ಇನ್ ಗ್ರೂಪ್ ಎ, ದ ಲಾಂಗೆಸ್ಟ್ ಸ್ಟಿಕ್ ಚಾಪ್ ಇಸ್ ಬೇಸ್ಡ್ ಆನ್ ಸೈಜ್. ಸೊ ಇಲ್ಲಿ ಮಕ್ಕಳಿಗೆ ಏನು ಲಾರ್ಜೆಸ್ಟ್, ಸೊ ನೆಕ್ಸ್ಟು ಟಾಲೆಸ್ಟ್, ಹಾಗೆ ಇನ್ನೊಂದು ಯಾವುದು ಲಾಂಗೆಸ್ಟ್. ಸೊ ನೋಡಿ, ಟಾಲ್ ಲಾಂಗು ಡಿಫ್ರೆನ್ಸ್. ಲಾಂಗ್ ಅಂದರೆ ಹೀಗಿರುತ್ತೆ, ಅಡ್ಡ ಒಂದಿದು ಅಳತೆ ಮಾಡೋದಕ್ಕೆ. ಲಾಂಗ್ ಅಂದರೆ ಎತ್ತರ, ಟಾಲೆಸ್ಟ್ ಅಂದರೆ ಎತ್ತರ ಒಂದು, ಲಾರ್ಜ್ ಅಂತಂದರೆ ಜಾಸ್ತಿ ನಂಬರ್ ಇರ್ತಕ್ಕಂಥದ್ದು ಅಥವಾ ಬಿಗ್ ಸೈಜಲ್ಲಿರ್ತಕ್ಕಂಥದ್ದು ಅಂತ. ಸೊ ಅಲ್ಲಿ ಮಕ್ಕಳಿಗೆ ಏನು ಮಾಡಬೇಕು, ಆಬ್ಜೆಕ್ಟನ್ನು ಇಟ್ಬಿಟ್ಟು ಮಕ್ಕಳಿಗೆ ಕಂಪೇರ್ ಮಾಡೋಕ್ಕೆ ಬಿಡಬೇಕು. ಆ ಮಕ್ಕಳು ಕಂಪೇರ್ ಮಾಡಿ ಅದನ್ನು ಯಾವುದು ಲಾರ್ಜೆಸ್ಟ್, ನೋಡಿ ಲಾರ್ಜೆಸ್ಟು ಟಾಲೆಸ್ಟ್ ಅಂದರೆ ಈಗ ಇಷ್ಟು ಇರ್ತಾರಲ್ವಾ, ಸೊ ಹೀಗೆ. ಸೊ ಇದರಲ್ಲಿ ಟಾಲೆಸ್ಟ್ ಇವರು ಅಂತ ಅಂದರೆ ಇವರು ಕೂಡ ಟಾಲ್, ಬಟ್ ಟಾಲೆಸ್ಟ್ ಎಲ್ಲರಿಗಿಂತ ಎತ್ತರವಾಗಿರ್ತಕ್ಕಂಥದ್ದು ಇದೇ ಹೈಯೆಸ್ಟ್. ಇದನ್ನು ಬಿಟ್ಟರೆ ಮತ್ತಿನ್ಯಾರು ಟಾಲೆಸ್ಟ್ ಪರ್ಸನ್ ಇಲ್ಲ, ಟಾಲೆಸ್ಟ್ ಬಾಯ್ ಇಲ್ಲ, ಟಾಲೆಸ್ಟ್ ಗರ್ಲ್ ಇಲ್ಲ. ಈ ಥರ ಅಲ್ಲಿ ಇರ್ತಕ್ಕಂಥದ್ರಲ್ಲಿ, ತನ್ನ ಕಣ್ಮುಂದೆ ಇರ್ತಕ್ಕಂಥದ್ರಲ್ಲಿ ದಟ್ ಈಸ್ ದ ಫೈನಲ್, ಅದೇ ಟಾಲಲ್ಲಿ ಎಷ್ಟು, ದಟ್ ಈಸ್ ಟಾಲೆಸ್ಟ್. ನೆಕ್ಸ್ಟ್ ಸಿಮಿಲರ್ಲಿ ಕಂಪೇರ್ ಕ್ವಾಂಟಿಟಿ ಮೀನ್ಸ್ ಕಂಪೇರಿಂಗ್
ವಿಚ್ ಗ್ರೂಪ್ ಆಫ್ ಸಿಮಿಲರ್ ಆಬ್ಜೆಕ್ಟ್ ಹ್ಯಾಸ್ ಮೋರ್ ಆಬ್ಜೆಕ್ಟ್ ಅಂತ. ಅಂದರೆ ಯಾವ ಗ್ರೂಪ್ನಲ್ಲಿ, ಇವಾಗ ನಾವು ಹೇಳಿದರೆ ಇಲ್ಲಿ ಮೇಲೆ ಪೆನ್ಸಿಲ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ ಏನು ಸಿಗುತ್ತೆ, ಕಲ್ಲು, ಬೀಜ, ಅದನ್ನಿಡಿ. ಸೊ ಯಾವುದು ಇದರಲ್ಲಿ ಅದ್ರ ಇಡಬೇಕಾದಾಗ ಜಸ್ಟ್ ಟೂ ಅಷ್ಟೇ, ಏನು ಗ್ರೂಪ್ ಇಡೋ ಹಾಗಿಲ್ಲ ಇಲ್ಲಿ. ಯಾಕೆ ಅಂದರೆ ಟೂ ಇಟ್ಟಾಗ ಮೋರ್ ಲೆಸ್ ಅಂತ ಅಷ್ಟೇ ಬರುತ್ತೆ, ಹೌದಾ. ಇಲ್ಲಿ ಒಂದಷ್ಟು ಬೀಜಗಳನ್ನು ಇಡ್ತೀರಾ, ಇಲ್ಲೊಂದಷ್ಟು ಇಡ್ತೀರಾ. ಸೊ ಮೋರ್ ಸೀಡ್ಸ್, ಲೆಸ್ ಸೀಡ್ಸ್ ಅಂತ ಅಷ್ಟೇ ಇರ್ತಾರೆ. ಸೊ ಇಲ್ಲಿ ಜಾಸ್ತಿ ಹೇಳಬೇಕಾದಾಗ ಕ್ವಾಂಟಿಟಿನ ನಾವೇನು ಮಾಡಬೇಕು, ಒಂದು 4-5 ಗ್ರೂಪಲ್ಲಿ ಮಾಡಬಹುದು, ಹೌದಾ. ಅಲ್ಲ, ಅಷ್ಟು ಒಂದು 4-5 ಗ್ರೂಪ್ ಮಾಡಿ ಮಾಡಬೇಕಾಗತ್ತೆ. ಇನ್ನು ಕ್ರಿಯೇಟಿವ್ ಆರ್ಟ್ಸಲ್ಲಿ ಬಂದರೆ ಸಿಂಪಲ್ ಲೈನ್ ಡ್ರಾಯಿಂಗ್ಸ್. ಚಿಲ್ಡ್ರನ್ ಕ್ಯಾನ್ ಡ್ರಾ ಪಿಕ್ಚರ್ಸ್ ದೆಮ್ಸೆಲ್ಸ್, ಪ್ರೊವೈಡ್ ಇಟ್ ಟು ದ ಚಿಲ್ಡ್ರನ್, ಗಿವ್ ಕಲರ್ಡ್ ರಂಗೋಲಿ ಪೌಡರ್ ಇನ್ ಅ ಸ್ಮಾಲ್ ಕಪ್, ದೆನ್ ಚಿಲ್ಡ್ರನ್ ಶುಡ್ ಅಪ್ಲೈ ದ ಗ್ಲೂ ಆನ್ ದ ಪಿಕ್ಚರ್ with a brush, then take the rangoli powder on the fingers and sprinkle on it. Then a paper or a plate should be given to the sprinkle the rangoli powder. After doing so, the children will be happy to see the picture on the paper. Children should be given familiar pictures that appeal to them, or let children draw pictures like flowers, houses ಅಂತ ಹೇಳಿದ್ರೆ. ಏನಂದರೆ ಇಲ್ಲಿ ಏನು ಮಾಡಬೇಕಂತೆ, ಮಕ್ಕಳಿಗೆ ಒಂದು ಲೈನ್ ಡ್ರಾಯಿಂಗ್ಸ್ ಇರ್ತಕ್ಕಂತಹ ಒಂದು ಡ್ರಾಯಿಂಗನ್ನು ಕೊಡೋದು, ಹೌದಾ. ಈ ಥರ ಒಂದು ಕೊಟ್ಟಿರ್ತೀವಿ ಅಂತ ಕಡೆ ಒಂದು ಹೌಸ್ ಕೊಟ್ಟಿರ್ತೀವಿ ಅಲ್ವಾ, ಲೈನ್ ಡ್ರಾಯಿಂಗ್ ಇರೋದು. ಸೊ ಇಲ್ಲಿ ಆ ಲೈನ್ ಡ್ರಾಯಿಂಗ್ ಇರ್ತಕ್ಕಂಥ ಪಿಕ್ಚರ್ಗೆ ಫಸ್ಟ್ ಗ್ಲೂಯಿಂದ, ಅಂದರೆ ಅಂಟಿನಿಂದ ಮಕ್ಕಳಿಗೆ ಇಲ್ಲಿ ಗಮ್ ಹಚ್ಚಕ್ಕೆ ಹೇಳೋದು. ಸೊ ಅದ್ರ ಮೇಲೆ ಕಲರ್ ರಂಗೋಲಿ. ಸೊ ಈ ಸೈಡ್ ಮುಗಿದ ಮೇಲೆ ಇಲ್ಲಿ ಬೇರೆ ಕಲರ್ ಹಾಕಬೇಕಾದಾಗ ಎಲ್ಲಿ ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡ್ತೀವಿ, ಸೊ ಅಲ್ಲಲ್ಲಿ ಆ ಗ್ಲೂ ಹಚ್ಚಿ ಅದ್ರ ಮೇಲೆ ರಂಗೋಲಿ, ಕಲರ್ ರಂಗೋಲಿ ಪುಡಿ ಉದುರಿಸಿ ನೆಕ್ಸ್ಟ್ ಎಲ್ಲದನ್ನೂ ತೆಗೆದಾದ್ಮೇಲೆ ಅದೊಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ಬರುತ್ತಲ್ವಾ. ಸೊ ಫ್ಲವರ್ಸ್, ಹೌಸ್, ಟ್ರೀಸ್, ಈ ಥರ ಸಿಂಪಲ್ ಆಗಿರೋದನ್ನು ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ಇನ್ನು 5th ಪೀರಿಯಡ್ ಬಂದಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇದೆ. ಅಲೋಸ್ ಫಾರ್ ಪರ್ಪಸ್ಬಲ್ ರೈಟಿಂಗ್, ಡೆವಲಪ್ಸ್ ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಯೇಟ್ಸ್ ಎನ್ವಿರಾನ್ಮೆಂಟ್ ಅವೇರ್ನೆಸ್, ಇನ್ಕ್ರೀಸಿಂಗ್ ವೊಕ್ಯಾಬುಲರಿ, ಲಿಸ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಇನ್ಸ್ಟ್ರಕ್ಷನ್ ಅಂತ ಇಲ್ಲಿ ನಮಗೇ ಕೊಟ್ಟಿದ್ದಾರೆ. ಸೊ ಇವನ್ನ ಈ ಎಲ್ಒಸ್ನ ರೀಚ್ ಮಾಡೋಕ್ಕೆ ನಾವೇ ಒಂದು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಕೋಬೋದು. ಅಲೋಸ್ ಫಾರ್ ಪರ್ಪಸ್ಫುಲ್ ರೈಟಿಂಗ್ ಅಂತ ಅಂದರೆ ಈಗ ಏನು ಮಾಡಬೇಕು, ಮಕ್ಕಳು ಅಕ್ಷರಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಡೆವಲಪ್ಸ್ ಕ್ರಿಯೇಟಿವ್ ಥಿಂಕಿಂಗ್, ಇಲ್ಲಿ ಏನು ಮಾಡ್ಬೋದು ನಾವು ಕ್ರಿಯೇಟಿವ್ ಥಿಂಕಿಂಗ್ಗೆ ಸೀರೀಸ್ ಏನಿತ್ತಲ್ಲ, ಪ್ಯಾಟ್ರನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಕ್ರಿಯೇಟ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಅಂತ ಇದೆ. ಸೊ ಯಾವುದಾದ್ರೂ ವರ್ಕ್ಶೀಟಲ್ಲಿ ನಮಗೇನಾದರೂ ಎನ್ವಿರಾನ್ಮೆಂಟ್ ಬಗ್ಗೆ ವರ್ಕ್ಶೀಟ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ಕ್ರೀಸಿಂಗ್ ವೊಕ್ಯಾಬುಲರಿ ಅಂತ ಇದೆ. ಸೊ ಇಲ್ಲಿ ಮಕ್ಕಳಿಗೆ ವೊಕ್ಯಾಬುಲರಿ, ಸಿಂಪಲ್ ಫ್ರೇಸಸ್, ಅವನ್ನ ನಾವಷ್ಟೇ ಹೇಳ್ತಿರ್ತೀವಲ್ವಾ, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಚಿಕ್ಕ ಚಿಕ್ಕ ಫ್ರೇಸಸ್ನ, ಕಮ್ ಇನ್, ಗೋ ಔಟ್, ನೆಕ್ಸ್ಟ್ ಲುಕ್ ಅಪ್, ಲುಕ್ ಡೌನ್, ಈ ಥರ ಏನು ಚಿಕ್ಕದಾಗಿರ್ತಕ್ಕಂತಹ ಒಂದಷ್ಟು ಫ್ರೇಸಸ್ಗಳ ಮೂಲಕ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ನ ಇದನ್ನು ಟೀಚರು ಸ್ಟೂಡೆಂಟಿಗೆ ಹೇಳ್ತೀವಲ್ವಾ. ಸೊ ಸ್ಟೂಡೆಂಟು ಇನ್ನೊಬ್ಬ ಸ್ಟೂಡೆಂಟಿಗೆ, ತನ್ನ ಫ್ರೆಂಡಿಗೆ, ಸೊ ಪೀರ್ ಆ್ಯಕ್ಟಿವಿಟಿಯಾಗಿ ಇದನ್ನು ಮಾಡಿ. ಸೊ ಆಗ ಮಕ್ಕಳ ವ್ಯಾಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಲಿಸ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್. ಸೊ ಇದು ಕೂಡ ಅಷ್ಟೇ, ಮಕ್ಕಳಿಗೆ ಕೆಲವೊಂದು TPRs ಎಲ್ಲ ಮಾಡಿಸ್ತಿದ್ವಲ್ಲ ನರಿಕಲಿನಲ್ಲಿ, ಆ ಥರದ ಸಣ್ಣ ಸಣ್ಣ TPRsನ ಮಾಡ್ಬೋದು. ಇನ್ನು ಔಟ್ಡೋರ್ ಗೇಮು, ಇನ್ಸ್ಟ್ರಕ್ಟ್ ಚಿಲ್ಡ್ರನ್ ಟು ಸ್ಟೆಪ್ ಟು ದ ಬೀಟ್ ಬೈ ಪ್ಲೇಯಿಂಗ್ ಎ ಡ್ರಮ್ ಆರ್ ಮ್ಯೂಸಿಕ್ಕು. ಸೊ ಡ್ರಮ್ 1 2 1 2 3 1 2 1 2 3 ಡ್ರಮ್ ಬೀಟ್ ಮಾಡೋದು, ಮ್ಯೂಸಿಕ್ಕಿಗೆ ಸ್ಟೆಪ್ಸ್ ಹಾಕ್ತಕ್ಕಂಥದ್ದು, ಈ ಥರದ್ದು ಒಂದು ಔಟ್ಡೋರ್ ಗೇಮನ್ನು ಇಟ್ಟಿದ್ದಾರೆ. ಇನ್ನು ಸ್ಟೋರಿ ಟೈಮಿಗೆ ಬಂದರೆ ರಿವೈಸಿಂಗ್ ದ ಸ್ಟೋರೀಸ್ ಅಂತ ಇದೆ. ಹಿಂದೆ ಹೇಳ್ತಕ್ಕಂಥ ಸ್ಟೋರೀಸ್ನ ಮತ್ತೆ ಹೇಳ್ತಕ್ಕಂಥದ್ದು, ಮಕ್ಕಳಿಂದ ಹೇಳಿಸ್ತಕ್ಕಂಥದ್ದನ್ನು ಮಾಡುವುದು. ಇನ್ನು ನೆಕ್ಸ್ಟ್ ಲಾಸ್ಟ್ ಪೀರಿಯಡ್, ಸಿ ಯು ಅಗೇನ್, ಡೂ ಎ ಕ್ವಿಕ್ ರೀಕ್ಯಾಪ್ ಆರ್ ರೀಕಾಲ್ ಫ್ರಮ್ ದ ಆಫ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ. ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಬೇಕು, ಕೊನೆಯಲ್ಲಿ ನೆಕ್ಸ್ಟ್ ಡೇಗೆ ಪ್ರಿಪೇರನ್ನು ಮಾಡಿಕೊಳ್ಬೇಕು. ಇದಿಷ್ಟು ಕೂಡ 18ನೇ ತಾರೀಕು, ಜೂನ್ 18ನೇ ತಾರೀಕು ನಡೆಸಬೇಕಾದಂಥ ಆ್ಯಕ್ಟಿವಿಟೀಸು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಥಾ ರೀತಿ ನಾನು ಕೇಳ್ತಾನೆ ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಈಗ ಕೊನೆಯಲ್ಲಿ ನಾನು ಒಂದು ಪೋಸ್ಟರನ್ನು ಹಾಕ್ತೀನಿ. ಆ ಪೋಸ್ಟರನ್ನು ನೀವು ಇದು ಮಾಡಿಕೊಂಡು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಮಕ್ಕಳನ್ನ ಗ್ರೀಟ್ ಆ್ಯಂಡ್ ಕನ್ವರ್ಸೇಷನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.